ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ವಿಜಾಪುರ ಹೋಗ್ತಾ ಇದ್ದೀವಿ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನಾನು ಪ್ರಿಯಾ, ಇಲ್ಲಿ ಹೋಗ್ತಿದಾರಲ್ಲ ಇವರು. ನಾವು 5 ಜನ ವಿಜಾಪುರ್ಗೆ ಹೋಗ್ತಿದ್ದೀವಿ. ವಿಜಾಪುರ್ಗೆ ಹೋಗ್ತಿರೋ ಮ್ಯಾಟರ್ ಏನಂದ್ರೆ, ಒಬ್ಬರದು ನಮ್ಮವ್ರದ್ದು ಮ್ಯಾರೇಜ್ ಇದೆ. ಅದಕ್ಕೆ ಮ್ಯಾರೇಜ್ ಮುಗಿಸ್ಕೊಂಡ್ ಬರಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಆ ಕಡೆ ಎಲ್ಲ ಯಾವ ತರ ಮದುವೆ ಮಾಡ್ತಾರೆ ಅಂತ ಫುಲ್ ವಿಡಿಯೋ ತೋರಿಸ್ತೀನಿ, ಕೊನೆ ತನಕ ನೋಡಿ, ಮಿಸ್ ಮಾಡ್ಕೋಬೇಡಿ. ನಾವು ಹೋಗೋ ಟ್ರೈನ್ ಬಂತು ಫ್ರೆಂಡ್ಸ್, ಅಲ್ಲಿ ಬರ್ತಾ ಇದೆ ನೋಡ್ರಿ. ಪಾಪ ನೋಡೋಕ್ಕಾಗಲ್ಲ, ಟ್ರೈನ್ ಬಂತಂದ್ರು ನಮ್ದು. ನಮ್ದು ಹೋಗಿ ಬಂದ್ಬಿಟ್ಟು S6 ಎಲ್ಲೈತ ಗೊತ್ತಿಲ್ಲ. ನಿಂತ್ಕೊಂತು ನಮ್ಮ ಟ್ರೈನ್ ನಿಂತ್ಕೊಂತು. ನಮ್ದು ಅಲ್ಲೈತೆ ಇವರು, ಮುಂದೆ ಓಡು ಪ್ರಿಯಾ. S6 ಇದೆ ನಮ್ದು. ಹತ್ತು ಇನ್ನು ಫಸ್ಟ್ ಹತ್ತು ಅಂದರೆ ಹತ್ತಲ್ಲ ಗುರು. ಬಂದ್ಬಿಟ್ಟೆ ಗುರು ಒಳಗೆ. ಮೈ ಗಾಡ್, ಜಾಗನೇ ಇಲ್ಲ ಹೋಗಕ್ಕೆ. ಸೀಟು ನಮ್ಮದು ಇಲ್ಲೇ ಸಿಕ್ತ ಸೀಟ್. ಗಿಫ್ಟ್ ಇಲ್ಲಿಂದ ತಗೊಂಡವ್ರು, ಅಲ್ಲೇ ತಗೊಂಬೋದಿತ್ತಲ್ಲ. ನಮ್ದಲ್ಲೇ ಇದೊಂದು ಮದ್ದಿಕೊಂಡ್ ಬರುತ್ತೆ. ಊಟ ಮಾಡ್ತಾವಲ್ಲ, ಆಮೇಲೆ ಹಿಂಗೆ ಎತ್ಕೊಂಡ್ರೆ ಮದ್ದಿಕೊಂಡ್ ಬರುತ್ತೆ. ಇದೊಂದು ಇಲ್ಲಿಗೆ ಇಲ್ಲೊಬ್ರು ಹತ್ತು ಪ್ರಿಯಾ. ನಾವು ನಿಮ್ಮ ಸೀಟ್ ಫ್ರೀ ಬಿಟ್ಕೊಡ್ತೀರಿ, ನಿಮ್ಮ ಸೀಟ್ ಫ್ರೀ ಬಿಟ್ಕೊಡ್ತೀರಲ್ಲಿ ಹಂಗೆ ಅಕ್ಕ. ನಾವು ಮೇಲೆ ತುಂಬಾ ಸೈಡಿಗೆ ಬಾಕ್ಸಕ ಗೊತ್ತಲ್ಲ. ಪ್ರಿಯ ಹತ್ತಕ್ಕೆ ಭಯ ಪಡ್ತಾ ಇದ್ರು. ಇಲ್ಲ ಮೇಲೆ ಒಳಗೆ ಕೆಳಗೆ ಬಿಡು ಮೇಲ್ಗಡೆ. ಆಮೇಲೆ ಪ್ರಿಯಾಂಕನ ಕಡೆ ಬಿಡಲ್ ಹೋಗು. ಭಯ ಟ್ರೈನ್ ಶೇಕ್ ಆಗ್ತಿರೋದಕ್ಕೆ, ಟ್ರೈನ್ ಅಳ್ಳಾಡ್ತಿರೋದಕ್ಕೆ ನಮ್ಮ ಪ್ರಿಯಾಂಕಾ PS ಭಯ ಪಡ್ತಾವ್ರೆ. ಸಿಕ್ಕಾಪಟ್ಟೆ ಕಷ್ಟಪಡ್ತಾವ್ರಿ. ಯಾಕಂದರೆ ಬಹಳ ತುಂಬಾ ವೇಟ್ ಇದೆ. ಸ್ವಲ್ಪ ವೇಟ್. ಯಾವ ತರ ರೆಡಿ ಮಾಡ್ಕೊಂತಾರೆ ಸೀಟ್. ನಾವು ಬರ್ತಾ ಬನ್ನಿ ಸೇರಿ ನಾನು ಮಾರುತಿ ಅಕ್ಕ ಎಲ್ಲ ಸ್ಟೆಪ್ ಆಗೋಯ್ತು ಗುರು.
ರೆಡಿ ಊಟ ಅಲ್ಲಿಂದಾನೆ ತಂದ್ಬಿಟ್ಟವ್ರೆ. ನಾವು ಹೋಟ್ಲಿಂದ ಪಾರ್ಸಲ್ ತಗೊಂಬಂದು ಬಜ್ಜಿ ರೈಸ್ ಫಿಶ್ ತಂದ್ಬಿಟ್ಟವ್ರೆ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಫುಲ್ಲು ಭಯ. ಊಟ ಮಾಡ್ರಿ, ಪ್ರಿಯಾ ಕೈ ಬಿಡು. ಏನಾಗಲ್ಲ ಮ್ಯಾಮ್. ನಿಮ್ಗೆ ರೈಸ್ ಕೊಡ್ಲಾ? ಇದು ಹುಡುಗಿ ಅಂದ್ರೆ ರೈಸ್ ಮೊಸರು ತಿನ್ರಿ, ಆರೋಗ್ಯನ. ಊಟ ಮಾಡ್ಬಿಡಾನ ಎಲ್ಲೇ. ಫಿಶ್ ನನಗೆ ಫಿಶ್. ನಮ್ದಿದೆ ಫುಡ್. ಅವ್ರಿಗೊಂದು ಪ್ಲೇಟ್ ಕೊಟ್ಟು. ಫುಲ್ ಮನೆನೇ ಆಗೋಗೈತಲ್ಲ ಬರೋ ಇದು ಊಟ ಮಾಡಕ್ಕೆ. ಅನ್ನ ನಡಿ ಹೋಗಿದಾಗ ಹಾಕೊಡ್ತೀವಿ ಬೇಡ. ಊಟ ಮಾಡಿ ಟ್ರೈನಲ್ಲೇ ವಾಕ್ ಮಾಡ್ತಾ ಇದ್ವಿ. ಭಯ ಭಯ ಭಯ. ಮುಂದೆ ಹೋಗಿ ನೋಡ್ರಿ ಸಿಗೋಲ್ರಿ. ಸ್ಟಾಪ್ ಕೊಡ್ತಾರೆ. ಬಾಯಿ ಎಷ್ಟು ಭಯ ಐತೆ ಜೀವದ ಮೇಲೆ. ಚಿಂತೆ ಇಲ್ಲ, ಅದು ಹಿಂಗ್ ಹೋಗ್ಬಾರ್ದಪ್ಪ. ಇಲ್ಲಿಗೆ ಬಾ ಪ್ರಿಯಾ, ಇಲ್ಲಿಗೆ. ಯಾವ್ದಕ್ಕೂ ಸೇಫ್ಟಿ ಹಿಡ್ಕೋಣ, ಬಿದ್ರೆ ಹಂಗೆ ಹಿಡ್ಕೊಂಡು ಹಿಂಗೆ ಎಳ್ಬಿಡ್ತೀನಿ. ಇನ್ನು ಎಲ್ಲೆಲ್ಲಿ ಜಾಗ ಬೇಕೋ ಫೋಟೋ ತಕ್ಕೋಣ ಜೋರಿಗೆ. ಎಲ್ಲೂ ಜಾಗ ಸಿಕ್ತಿಲ್ಲ ಅಂತ ಇಲ್ಲಿ ತಕ್ಕಂಥವ್ರ ಫೋಟೋ. ಅರಸೀಕೆರೆ ಸ್ಟಾಪ್ ಬಂತು ಗುರು. ಇದೆ ಅರಸೀಕೆರೆ ಸ್ಟಾಪ್. ಮುಂದೆಗಡೆ ಹೋಗ್ತಾ ಇದ್ದೀವಿ. ಎಸ್1 ಹೋಗಿ ಇವ್ರು ನಮ್ಮ ಅಮಿತ್ ಅವ್ರನ್ನ ಬಿಟ್ಬಿಟ್ಟು ರಿಟರ್ನ್ ಬರ್ತೀವಿ ನಾವು ನಮ್ಮ ಬೋಗಿಗೆ. ಅವ್ರದ್ದು ಬೇರೆ ಸೀಟು, ನಮ್ಮದು ಬೇರೆ ಸೀಟ್. ಓಡು ಪ್ರಿಯ ಸ್ಟಾರ್ಟ್ ಆಯ್ತು. ಅಕ್ಷತ ಇಲ್ಲಿ ಅಂತ ಕೊಡಕ್ಕ ಡೋರ್ ಓಪನ್ ಆಗ್ತಿಲ್ಲ ಗುರು. ನೋಡು AC ಇದು ಪ್ರಿಯ. ಇದೆಲ್ಲ ಮುಂದೆಗಡೆ AC ಕೋಚ್. AC ಬೋಗಿ ಯಾವ ಕಡೆ? ಓಹ್, ಇದೇ ಜಾಗ ಇವ್ರದ್ದು, ಅಮಿತ್ ಅವ್ರದ್ದು ಇದೇ ಜಾಗ ಮಲ್ಕೊಳೋದು. ಈ ಕಡೆ AC ಕೋಚ್, ಈ ಕಡೆ ನಮ್ದು ನಾರ್ಮಲ್. AC ಕೋಚಲ್ಲಿ ಇಲ್ಲಿಂದ ತನಕ AC ಗಾಳಿ ಬರ್ತಾ ಇದೆ ಗುರು. ಪ್ರಿಯಾ ಟ್ರೈನ್ ಕೆಟ್ಟೋಯ್ತು ಪ್ರಿಯಾ, ಆಫ್ ಆಯ್ತು. ಅಷ್ಟೇ ಕ್ಲೋಸ್.
ಯಾರು ಗೊತ್ತಿಲ್ಲಲ್ಲ ನನಗೆ. ಇಲ್ಲಿ ಹೋಗ ಆ ಕಡೆ ಡೈರೆಕ್ಟ್ ಮುಂದೆ ಪಾಸ್ ಆದ್ರೆ ಏನ್ ಮಾಡೋದು? ಅಷ್ಟೇ. ನಾವು ಇಲ್ಲಿ ರೈಲ್ವೆ ಸ್ಟೇಷನ್ ಮಲ್ಕೊಳೋದು. ಬಿದ್ದುಳ್ಳಾಡ್ತೀನಿ. ಹೋಗ್ಬೋದಾ? ನೋಡಿ ಗಾಯ್ಸ್, ಎ ಸಿ ತೋರಿಸ್ತೀನಿ ಈಗ. ಎ ಸಿ ಕೋಚ್ ಬೆಡ್ಶೀಟ್ ಎಲ್ಲ ಕೊಡ್ತಾರೆ. ಓಪನ್ ಇಲ್ಲಲ್ಲ. ಎಲ್ಲ ಓಪನ್ ಐತೆ, ಹೋಗ್ಬೋದು. ನೋಡಿ ಗಾಯ್ಸ್, ಕೋಚ್ ಎ ಸಿ ಹೋಗಿ ಇದು ಒಂದು ಗೀತಾನ್ ಬ್ಯಾಗ್ ಅಂತ, ಆ ಗೀತಾನ್ ಬ್ಯಾಗ್ ಕೊಡ್ಬೇಕಂತ ಹೇಳಿ ನೋಡಿ ಬಾ ಫುಲ್ ಕೋಲ್ಡ್ ಐತೆ ಒಳಗೆ. बाबा तुम्हें ऊपर छोटी मैं ततंगी हुई थी छोटी ಫುಲ್ಲು ಎ ಸಿ ಗಾಯ್ಸ್ ಒಳಗೆ. ಎಲ್ಲ ಫುಲ್ ಸೈಲೆಂಟ್ ಅವರೇ. ಅಷ್ಟೇನಾ? ಒಂದೇ ಹೋಗಿ, ಇನ್ನು ನೆಕ್ಸ್ಟ್ ಬೇರೆ ಹೋಗಿ. ಹಿಂಗೆ ಯಾಕಾಯ್ತು? ಬಾಯ್ ಬಾಯ್ ಎ ಸಿ, ಬಾಯ್ ಬಾಯ್. ಅಯ್ಯ ನಾವಿರೋದಿಲ್ಲಿ ಆ ಕಡೆ ಏನ್ ಮಾಡ್ತಿದೀವಿ? ಇಲ್ಲಿ ನಮ್ಮ ಅಂಕಲ್ ಮಾತಾಡ್ತಾರೆ ಅಂತ ಅದಕ್ಕೆ ಟಿವಿ ಕಡೆ ಮಾತಾಡಕ್ ಹೋಗಿದ್ದೆ ನಾನು. ಅವ್ರು ಮಾತಾಡ್ತೇನೆ ಅಂದ್ರೆ ಅದಕ್ಕೆ ನಾವು ಇತ್ತು ಹೋಗಿದ್ದೀವಿ, ಮಿಸ್ ಆಗಿ ಈ ಕಡೆಗೆ ಹೋಗೋರೆ. ಅವರು ರೈಲ್ವೆ ಚೆಕ್ಕಿಂದಾರೆ, ಅದಕ್ಕೆ ಅವ್ರು ಮಾತಾಡ್ಸಕ್ ಅಲ್ಲೆಲ್ಲರೂ ಸೀಟ್ ಕೊಡ್ತಾರ ಅಂತ ಕೇಳಕ್ ಹಚ್ಚಿದ್ದೆ. ಅವ್ರು ಕೊಡೋದಕ್ಕೂ ಮಾತಾಡ್ತಾನಂದ್ರ ಒಂದ್ಸಲ ಟ್ರೈ ನಮ್ಮ ಅಂಕಲ್ ಅದನ್ನ ಟಿಟಿ ಮಂಕಲ್ ಆದ್ರೂ ಕೊಡಲ್ಲ. ಸೀಟ್ ಖಾಲಿದ್ರೆ 100% ಕೊಡ್ತಾರೆ ಸರ್. ಅದು ಇಲ್ಲೇ ಬಂದ್ಬಿಡಿ. ಇಲ್ಲಿ ಒಬ್ರಿಗೆ ಬಂದು ಕೊಡ್ಬೋದು ನಮೀಗ. ಹಂಗೆ ಸುಮ್ಮನೆ ಕೇಳಾಕ ಏನಕ್ಕ ನಮ್ಗೆ ನೋಡೋಣ, ಅದಕ್ಕೂ ಧೈರ್ಯ ಇಲ್ಲ ಅಣ್ಣ. ಅನಿಸ್ತಾಡಿಯಾ ತುಂಬಾ ತುಂಬಾ ಅನಿಸ್ತಾಡಿಯಾ ಬನ್ನಿ ರವಿ ಸರ್. ಕರ್ಕಣಕ್ಕೆ ಹೋಗ್ತಾ ಇದ್ದೀವಿ. ಹೋಗಿ ಬಾಚಿ ಮಾಡಿ ನಾಳೆ ವಿಡಿಯೋ ಹೆಲೋ ಗುಡ್ ಮಾರ್ನಿಂಗ್. ಹಿಂಗೆ ಮಲ್ಕೊಂಡು ಹಂಗೆ ಒದ್ದಾಡಿ ಎದ್ದಾಡುವಾಗ ಅಲ್ಲೇ ಬೆಳ್ಳಗೆ ಆಗ್ಬಿಟ್ಟಿತ್ತು ಗುರು. ಆದರೆ ಟ್ರೈನ್ ಸೌಂಡ್ಗೆ ರಾತ್ರಿ ಎಲ್ಲ ನಿದ್ದೆ ಬರಲಿಲ್ಲ. ಅರ್ಧ ಗಂಟೆಗೆ ಟ್ರೈನ್ ಸೌಂಡ್ ಜಾಸ್ತಿ ಬಂದಂಗೆ ಅವಾಗ ಎದ್ದು ಮಲ್ಕೊತಿದ್ದೋ. ಆದರೆ ಸರಿ ನಿದ್ದೆ ಬಂದಿಲ್ಲ. ಇದೇ ನಮ್ಮ ಸ್ಟಾಪ್. ಎಲ್ಲ ಇಳ್ಕೊಂತವ್ರೆ. ನಮ್ಮ ಸೈಡ್ ಮಾಡೋ ಮದುವೆಗೂ ಇವ್ರ ಸೈಡ್ ಮಾಡೋ ಮದುವೆಗೂ ತುಂಬ ವ್ಯತ್ಯಾಸ ಇರುತ್ತೆ ಗುರು. ಹೆಂಗೆ ಮಾಡ್ತಾರೆ ಅಂತ ಫುಲ್ ವಿಡಿಯೋ ತೋರಿಸ್ತೀನಿ ನೋಡಿ, ಮಾಡಬೇಡ್ರಿ. ನಾವು ಈಗ ಆಲ್ಮಟ್ಟಿಲಿ ಇಳಿದಿದ್ದೀವಿ. ಇಲ್ಲಿಂದ ನೆಕ್ಸ್ಟು ಬಸ್ ಹತ್ಕೊಂಡು ಮುದ್ದೇಬಿಹಾಳ್ಗೆ ಹೋಗ್ಬೇಕು. ಮುದ್ದೇಬಿಹಾಳ್ಗೆ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ಸು ಆಟೋ ಹಿಡಿದು ಅಲ್ಲಿಂದ ಅವ್ರ ಊರಿಗೆ ಹೋಗ್ಬೇಕು. ಅವ್ರ ಊರು ಯಾರು? ಅಕ್ಷರ ಅವರು ಯಾರು? ಅಕ್ಷರ ಯಾರು? ಮುದ್ದೇಬಿಹಾಳಿಂದ ಅರೆಹೊರಾಳ್ಗೆ ಹೋಗ್ಬೇಕು. ಇಲ್ಲಿ ಊರುಗಳ ಹೆಸರು ಡಿಸೈನ್ ಆಗಿರ್ತಾವ ಗುರು. ನಮ್ಮ ಪ್ರಿಯಾ ಅಂತ ಬಾಡಿ ಹೋಗಿದೆ. ಇದೇನಾ? ಎಸ್.
ನೋಡಿ ನೋಡಿ ಹೆಂಗ್ ಹೋಗ್ತಿದ್ದಾರೆ ನಮ್ಮನ್ನೆಲ್ಲ ಬಿಟ್ಟು ಇವರು. ಹಿಂಗಿರ್ಬೇಕು ಜನ ಅಂದ್ರೆ. ನೋಡ್ರಿ guys, ನಾವ್ ಬಂದಿ ಟ್ರೈನ್ ಹೋಗ್ತಾ ಇದೆ ಈಗ. ಇವ್ರು ಹೆಂಗ್ ಕರ್ಕೊಂಡು ಹೋಗ್ತಾರ ಹಂಗ ಹೋಗ್ತಾ ಇರ್ಬೇಕು ನಾವು. ಬೆಟ್ಟ ಇದ್ದಂಗೆ ಗೊತ್ತಾಗಿದೆ. ಬಸ್ ಇಲ್ಲ ಗುರು ಈ ಕಡೆ, ಎಲ್ಲ ಆಟೋ. ನೋಡಿ ಎಷ್ಟು ಇದಾವೆ ಇಲ್ಲಿ. ನೋಡಿ ಕಡಲಷ್ಟು ಆಟ ಸಿಕ್ಕಿದೆ, ಇದರಲ್ಲಿ ಹೋಗೋದು ನಾವು. ಕುತ್ಕೊಂಡ್ಬಿಟ್ಟೆ ಇವಾಗ. ಅವರು ಅಕ್ಷತ್ ಅವರು ಹತ್ತಿದ್ದಾರೆ, ಇಲ್ಲಿ ಇವ್ರು ಕುತ್ಕೊಂಡಿದ್ದಾರೆ, ಎಲ್ಲ ಅವ್ರು ಕುತ್ಕೊಂಡಿದ್ದಾರೆ ನೋಡ್ರಿ. ಹತ್ತು ಬಿಟ್ರಿ ಇವರು. ಕುತ್ಕೊಂಡ್ಬಿಟ್ರು ಸ್ವಲ್ಪ. ಈ ಕಡೆ ಬೆನ್ಸ್ ಕಾರ್, BMW ಕಾರ್ ಅರೇಂಜ್ ಮಾಡಿದ್ದಾರೆ. ಇಲ್ಲ ಈಗ ರೋಡ್ ರಿಪೇರಿ ನಡೆದವಮ್ಮ, ಹಿಂಗೆ ಹೋಗುದಿಲ್ಲ. ಇಲ್ಲೇ ಇರೋದು ಆಲ್ಮಟ್ಟಿ ಸಾಗರ. ನಾವು ಇದೇ ರೋಡಲ್ಲಿ ಬಂದ್ವಲ್ಲ, ಇಲ್ಲಿಂದ ಬಂದು ಆಟೋ ಇಳ್ದು ಇಲ್ಲಿ ಬಸ್ಸಿಗೆ ಕಾಯ್ತಾ ಇದೆ. ಬಸ್ ಬರುತ್ತೆ ಇವಾಗ, ಈ ರೂಟಲ್ಲಿಂದ ಬಸ್ ಬರುತ್ತೆ. ಹಿಂಗ್ ಬಂದು ಹಿಂಗ್ ಹೋಗ್ಬೇಕು. ಇನ್ನು ಎಷ್ಟೊತ್ತಿಗೆ ಬರುತ್ತೋ ಗೊತ್ತಿಲ್ಲ. ನಮ್ ಬಸ್ ಬಂತು. ಇವಾಗ ಇಲ್ಲಿಂದ ಇನ್ನೊಂದು ಬಸ್ ಹತ್ಬೇಕು, ಇನ್ನೊಂದು ಬಸ್ ಹತ್ತಿ ಅವ್ರ ಊರಿಗೆ ಹೋಗ್ಬೇಕು. ಬರೀ ಹತ್ತದು ಇಳಿಯೋದು ಇದೇ ಆಗೋಯ್ತು ಅವಾಗಿಂದ. ಬೆಳಗ್ಗೆ ಅಂತಾನು ಇದೆ. ಫೈನಲ್ ಆಗಿ ಅವ್ರ ಊರಿಗೆ ಬಂದು ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ಆಚೆ ನಿಂತವ್ರಲ್ಲಿ ರೋಡ್ ಸೈಡು ಅವ್ರು ಇರ್ಬೋದು ಅನ್ಕೊಂತೀನಿ.
ಇದೇ ಅವ್ರ ಊರು. ಇವರೇ ನೋಡಿ ಮದುವೆ ಗಂಡು, ಇವ್ರನ್ನೇ ನಾವು ಹಳ್ಳಕ್ಕೆ ತಳ್ಳಕ್ಕೆ ಹೊರಟಿರೋದು. ಅಲ್ಲಿಂದ ಫುಲ್ ಎಲ್ಲ ವ್ಲಾಗ್ ಆಗೈತಲ್ಲ. ಕಟ್ಟಿದ್ದಾರಲ್ಲ ನಮ್ಮ ಕಡೆ ಕಾರ್ಗೆ ಹಾಕೊಳೋದಕ್ಕೆ ಹೊಲ್ತಾರೆ ಪೋಸ್ಟ್ಗಳೆಲ್ಲ, ಅಂದರೆ ಹುಡುಗ ಹುಡುಗಿದೆಲ್ಲ ಪ್ರಿಂಟ್ ಹಾಕ್ಸಿರ್ತಾರಲ್ಲ ನೇಮ್ದು, ಅದನ್ನು ಈ ಕಡೆಗೆ ಅವ್ರ ಮನೆ ಫ್ಯಾಮಿಲಿಲಿ ಎಷ್ಟು ಗಾಡಿ ಇದಾವೋ ಅಷ್ಟು ಗಾಡಿ ಮೇಲೂ ಹಾಕಿರ್ತಾರೆ ಈ ಥರ ಸ್ಟಿಕ್ಕರ್ಗಳು. ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮತ್ತು ಅದ್ರ ಜೊತೆಗೆ ಮಂಡಕ್ಕಿ ಮಾಡಿದರು. ಅದೆರಡು ಮಿಕ್ಸ್ ಮಾಡ್ಕೊಂಡು ತಿಂದರೆ ಟೇಸ್ಟ್ ಹೆಂಗಿತ್ತು ಗೊತ್ತಾ, ಸಖತ್ತಾಗಿತ್ತು ಟೇಸ್ಟ್. ನಮ್ಮ ಕಡೆ ಎಲ್ಲ ಗರಿ ಹಾಕ್ತಾರೆ ಮದುವೆಗೆ ಚಪ್ರಕ್ಕೆ. ಈ ಕಡೆ ನೋಡ್ರಿ ಹೊಂಗೆ ಸೊಪ್ಪು ಹಾಕ್ಬಿಟ್ಟು ಎಲ್ಲ ಪೂರ ಹೊಂಗೆ ಸೊಪ್ಪು, ಇಲ್ಲಿ ಸ್ವಲ್ಪ ಸೈಡಿಗೆ ಗರಿ ಹಾಕ್ತಾರೆ. ಇವ್ರ ಕಡೆನೆಲ್ಲ ಫುಲ್ ಚೇಂಜ್ ಇದೆ. ಇವರೇ ನೋಡಿ ಮದುವೆ ಹೆಣ್ಣು. ನಾನು ಹೇಳಿದ್ನಲ್ಲ ಇವ್ರ ಕಡೆ ಮಾಡೋದೇ ಮದುವೆ ಚೇಂಜ್ ಅಂತ. ಫುಲ್ ವಿಡಿಯೋ ನೋಡ್ರಿ ಯಾವ ಥರ ಮಾಡ್ತಾರೆ ಅಂತ ನಿಮಗೆ ಅರ್ಥ ಆಗುತ್ತೆ. ಫಸ್ಟು ಹುಡುಗಿನ ಮನೆಯಿಂದ ದೇವಸ್ಥಾನ ಹತ್ರ ಕರ್ಕೊಂಬರ್ತಾರೆ. ಈಗ ನಾವು ಮಾಮೂಲಿ ಹೆಂಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವಸ್ಥಾನದಿಂದ ಬರ್ತೀವೋ, ದೇವಸ್ಥಾನದಿಂದ ಚೌಟ್ರಿಗೆ ಬರ್ತೀವೋ ಆ ಥರ ಇವರು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ದೇವಸ್ಥಾನದಿಂದ ಹುಡುಗನ ಮನೆಗೆ ಕರ್ಕೊಂಬರ್ತಾರೆ. ಗಂಡಿನ ಮನೆಗೆ ಕರ್ಕೊಂಬಂದ್ಬಿಟ್ಟು ಮನೆಯಲ್ಲೇ ಎಲ್ಲ ಶಾಸ್ತ್ರ ಮಾಡ್ತಾರೆ. ಮಾಮೂಲಿ ಈ ತಾಳಿ ಕಟ್ಟುವಾಗ ಎಲ್ಲ ಏನು ಮಂತ್ರ ಶಾಸ್ತ್ರ ಮಾಡ್ತಾರೋ ಎಲ್ಲ ಪೂರ ಮನೆಯಲ್ಲೇ ಮಾಡ್ತಾರೆ. ಪೂರ ಎಲ್ಲ ಮನೇಲಿ ಮಾಡಿಬಿಟ್ಟು ಮನೇಲೇ ತಾಳಿ ಕಟ್ಟಿಸ್ತಾರೆ. ಮನೇಲಿ ತಾಳಿ ಕಟ್ಟಿಸ್ಬಿಟ್ಟು ರಿಸೆಪ್ಷನ್ಗೆ ಚೌಟ್ರಿ ಹತ್ರ ಹೋಗ್ತಾರೆ. ನೋಡ್ರಿ ಯಾವ ಥರ ಐತಿ ಇವ್ರದ್ದು ಮದುವೆ ಎಲ್ಲ. ಹೇಳ್ಬೇಕು ಅಂದರೆ ನಾವು ಇವ್ರದ್ದು ತಾಳಿ ಕಟ್ಟೋದು ನೋಡೋಕ್ಕೆ ಆಗಲಿಲ್ಲ. ನಾವು ಮೇಲ್ಗಡೆ ರೂಮಲ್ಲಿ ರೆಡಿ ಆಗ್ತಿದ್ದೋ, ಇನ್ನೂ ಇವ್ರದ್ದು ಲೇಟು ರೆಡಿ ಆಗೋದು. ಚೌಟ್ರಿ ಹತ್ರ ಇನ್ಯಾರು ಹೊರಟಿರಲಿಲ್ಲ, ಆಚೆ ಬರಲಿಲ್ಲಲ್ಲ, ಇನ್ನೂ ಒಳಗಿದ್ದಾರೆ ಶಾಸ್ತ್ರ ಮಾಡ್ತಾವ್ರೇನೋ.
ಆಚೆ ಬರ್ತಾರೆ ಎಲ್ಲ ಜೊತೆಲಿ ಹೋಗೋಣ ಅಂತ ಸುಮ್ಮನಾಗಿ ನಾವು ರೆಡಿಯಾಗಿ ಮೇಲೆ ಕೂತಿದ್ದೀವಿ. ಆ ಶಾಸ್ತ್ರ ಹೇಳ್ತಿದ್ರಲ್ಲ, ಸೌಂಡ್ ಕೆಳಗೆ ಬರ್ತೀವಿ, ಆಲೆ ತಾಳಿನೇ ಕಟ್ಸ್ಬಿಟ್ಟವ್ರೆ. ಅಯ್ಯ, ನಾವು ತಾಳಿ ಕಟ್ಟೋದೇ ನೋಡಲಿಲ್ವಲ್ಲ, ತಾಳಿ ಕಟ್ಟೋದೇ ವೀಡಿಯೋ ಮಾಡಲಿಲ್ವಲ್ಲ ಅಂದ್ಕೊಂಡೆ. ಅವಾಗ ಗೊತ್ತಾಯಿತು, ಓಹೋ ಇವ್ರ ಕಡೆ ಹಿಂಗೆ ಮಾಡ್ತಾರೆ ಮದುವೆ ಅಂತ. ನೋಡಿ ಗಾಯ್ಸ್, ನಾವು ಮದುವೆಗೆ ಹೊರಟು ರೂಮಿಂದ ಹೋಗ್ತಾ ಇದ್ದೀವಿ. ಇದು ನಮ್ಮದು ಲಾಸ್ಟ್ ವೇಷ. ಬೆಂಕಿಯಾಗಿ ರೆಡಿ ಆಗ್ಯವ್ರು ಇವರು. ಬೆಂಕಿ ದೇವರನೇ ಚೆನ್ನಾಗಿ. ಯಾರ ಮೇಲೆ ಹಣೆ ಇಕ್ಬೇಕು ಹೇಳು, ಯಾರ ಮೇಲೆ ಹಣೆ ಇಕ್ಕು? ಇದೇ ನಮ್ದು ಹೋಗೋ ಗಾಡಿ. ಚೌಟ್ರಿ ಹತ್ರ ಹೋಗಕ್ಕೆ ಇದೇ ಗಾಡಿಯಲ್ಲಿ ಹೋಗೋದಿದೆ ಎಲ್ಲರೂ. ಎಲ್ಲ ಹೋಗಿದ್ದಾರೆ ಅಲ್ಲೇನು, ಇಲ್ಲಿ ಯಾರಿಲ್ಲ. ಇನ್ನು ಉಳಿದಿರೋದು ನಾವು 4 ಜನ. ನಾನು, ಪ್ರಿಯಾ, ಅಮಿತ್ ಅವರು, ಅಶ್ವಿನಿ ಅಲ್ಲ ಅಕ್ಷತಾ ಅವರು. ನೋಡಿ ಗೈಸ್, ಆ ಥರ ಕಾಣ್ತಿದ್ದೀನಿ, ಕಮೆಂಟ್ ಮಾಡಿ. ಅಕ್ಷತಾ, ನೀನು ಹಿಂದೆಗಡೆ ಡೋರ್ಗೆ ಹೋಗೋ ಅಕ್ಷತಾ, ಬ್ಯಾಕ್ ಡೋರ್. ಇಲ್ಲಿಗೆ ಬಾ ಅಕ್ಷತಾ. ಅಷ್ಟೇನು ಕುಂದ್ರಿಸ್ಬೇಡ್ರಿ. ಅಷ್ಟೇ ಕೊಂಡ್ರಿಸ್ಬೇಡ್ರಿ. ನೋಡಿ ಫ್ರೆಂಡ್ಸ್, ಇದೇ ಚೌಟ್ರಿ. ನಮ್ಮ ಪ್ರಕಾಶ್ ಅವರು ಮದುವೆ ಆಗ್ತಿರೋದು. ಏನು ಎಲ್ಲಿ ನೋಡಿದ್ರು ಅವರೇ ಕಾಣ್ತಾವ್ರೆ. ಇಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ. ಒಂದು ಇನ್ಸಿಡೆಂಟ್ ಆಗೈತೆ, ಹೇಳ್ತೀನಿ ಬರ್ರಿ. ಓ, ಇದು ನಮ್ಮ ಫೋನಿಂದ ನೋಡ್ರಿ ಫ್ರೆಂಡ್ಸ್, ನಮ್ಮ ಫೋನಲ್ಲಿ ತೆಗ್ದಿರೋ ಫೋಟೋ ಇದು. ಅದು ಅವೆಲ್ಲ ಏನು ಬಿಸಿಲು ಗುರು, ನಮ್ಮ ಕಡೆ ಎಷ್ಟೊಂದು ಬಿಸಿಲಿಲ್ಲ, ಆದ್ರೆ ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ನನ್ನ ಪಂಚೆ ಬೇರೆ ತೊಡ್ರತಾಯಿ ತೊತ್ತಕ್ಕಾಗ್ತಿಲ್ಲ. ನಾವು ರಿಸೆಪ್ಷನ್ ಮುಗಿಸ್ಕೊಂಬಿಟ್ಟು ಊಟ ಮಾಡೋಣ ಅಂತ ಬಂದು, ಇಲ್ಲಿ ಊಟ ಮಾಡೋದಕ್ಕೆಲ್ಲ ಬೊಕ್ಕೆ ಸಿಸ್ಟಮು. ನಾವೇ ಪ್ಲೇಟ್ ಇಸ್ಕೊಂಡು ಹೋಗಿ ಏನು ಬೇಕೋ ಅದು ಹಾಕ್ಸ್ಕೊಂಡು ತಿನ್ನಬೇಕು. ಅಂದರೆ ಊಟ ಎಲ್ಲ ಚೆನ್ನಾಗಿರುತ್ತೆ ಈ ಕಡೆ ಸೈಡು. ತಿಂದಿಲ್ದವ್ರಿಗೆ ಈ ಕಡೆ ಅಡ್ಜಸ್ಟ್ ಆಗಲ್ಲ, ತಿಂದಿರೋರಿಗೆ ಅಡ್ಜಸ್ಟ್ ಆಗುತ್ತೆ. ಚೆನ್ನಾಗಿತ್ತೆಲ್ಲ ಊಟ ಎಲ್ಲ.
ನೋಡಿ ಫ್ರೆಂಡ್ಸ್, ನಮ್ಮ ಕಡೆ ಆದರೆ ರಿಸೆಪ್ಷನ್ ಹತ್ರ ಹೋಗ್ಬಿಟ್ಟು ಮೈ ಕೊಟ್ಬಿಟ್ಟು ಬರ್ತೀವಿ, ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲಿ. ಆದರೆ ಇಲ್ಲಿ ಹಂಗಲ್ಲ, ರಿಸೆಪ್ಷನ್ ಮುಗಿಸ್ಕೊಂಡು ಮೈ ಕೊಡೋಕೆ ಇಲ್ಲಿಗೆ ಬರಬೇಕು. ಇಲ್ಲಿ ಬರ್ಕೊತಾರೆ, ಗಂಡಿನ ಕಡೆಯವ್ರು ಬೇರೆ ಹೆಣ್ಣಿನ ಕಡೆಯವ್ರು ಬೇರೆ, ಎಷ್ಟೆಷ್ಟು ಕೊಟ್ಟರು ಅಂತ. ಈ ಕಡೆ ಎಲ್ಲ ಫುಲ್ ಚೇಂಜ್. ಓಕೆ, ಹೆಣ್ಣು ಗಂಡಿಗೆ ವಿಶ್ ಮಾಡಿ ಮದುವೆ ಮುಗಿಸ್ಕೊಂಡು ನಾವು ನಮ್ಮ ನಡೆ ತುಮಕೂರು ಕಡೆ ಅಂತ ರೂಮಿಗೆ ಹೋಗಿ ರೆಡಿಯಾಗಿ ತುಮಕೂರು ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆಗಿದೆ ಅಂದ್ಕೊತೀನಿ. ಓಕೆ, ಬಾಯ್.